ಥಿಯೇಟರ್ ಒಳಗಿನ ಕತ್ತಲಿಗೆ ಅದನ್ನ ಡೆಡಿಕೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಆ ಕತ್ತಲಲ್ಲಿ ಇರುವಂತಹ ಪ್ರೇಕ್ಷಕರು ಯಾವುದೇ ಜಾತಿ ಧರ್ಮ ಭಾಷೆ ಯಾವುದರ ಭೇದ ಭಾವವೂ ಇಲ್ಲದೆ ಸಿನಿಮಾ ಅನ್ನೋ ಒಂದು ಕಾರಣಕ್ಕಾಗಿ ಒಗ್ಗಟ್ಟಾಗಿ ಬರ್ತಾರೆ ಅಂತ. ಆ ಶಕ್ತಿ ಇರೋದು ಸಿನಿಮಾಗೆ ಮಾತ್ರ. ಅಂಥದ್ದೊಂದು ಅದ್ಭುತವಾದಂತಹ ಸಿನಿಮಾ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕೊಡುಗೆಯಾಗಿ ಬರ್ತಾ ಇದೆ. ಅದು ಸನ್ ಆಫ್ ಮುದ್ದಣ್ಣ. ಶೀರ್ಷಿಕೆನೇ ತುಂಬಾ ಕ್ಯಾಚಿ ಆಗಿದೆ. ಸೊ ನೋಡಿದ ಕೂಡಲೇ ಗೊತ್ತಾಗುತ್ತೆ ತಂದೆ ಮಗನ ಬಾಂಧವ್ಯ ಇರುವಂತ ಸಿನಿಮಾ ಅಂತ. ಅದರಲ್ಲೂ ಕೂಡ ನಮ್ಮ ಪ್ರಣಮ್ ದೇವರಾಜ್ ಅವರು ಏನಿದ್ದಾರೆ, ಅವರ ತಂದೆ ದೇವರಾಜ್ ಅವರು ಡೈನಾಮಿಕ್ ಹೀರೋ, ರಂಗಭೂಮಿಯಿಂದ ಬಂದಂತವರು, ಜೊತೆಗೆ ಶಂಕರ್ ನಾಗ್ ಅವರ ಸಂಕೇತ್ ಅನ್ನುವಂತಹ ರಂಗ ತಂಡದಲ್ಲಿ ಅವರು ಇದ್ದಂತವರು. ಅಲ್ಲಿಂದ ಸಿನಿ ಪಯಣ ಶುರುವಾಗುತ್ತೆ. ದೇವರಾಜ್ ಸರ್ ಅವರಂತ ಹೇಳಿದ ಕೂಡಲೇ ನೆನಪಾಗೋದು ಖಡಕ್ ಆದಂತ ಪೊಲೀಸ್ ಲುಕ್. ಅಂಡ್ ಅಗೇನ್ ಮತ್ತೆ ನೋಡಿದ್ರೆ ನಮ್ಮ ಪ್ರಜ್ವಲ್ ದೇವರಾಜ್ ಚಾಕ್ಲೇಟ್ ಹೀರೋ ಲುಕ್ ಇಂದ ಹಿಡಿದು ಮತ್ತೆ ತತ್ಸಮ ತತ್ವವ ಸಿನಿಮಾ ನೋಡಿದ್ರೆ ಅಲ್ಲೂ ಕೂಡ ಖಡಕ್ ಆದಂತ ಪೊಲೀಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಆ ಪರಂಪರೆಯನ್ನ ಮತ್ತೆ ಮುಂದುವರಿಸೋದಕ್ಕೆ ನಮ್ಮ ಪ್ರಣಮ್ ದೇವರಾಜ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುಮಾರಿ 21F ಅನ್ನುವಂತ ಸಿನಿಮಾದ ಮೂಲಕ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ವೈರಮ್ ಎನ್ನುವಂತ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಸರ್. ಅದ್ರ ಜೊತೆಗೆ ಸನ್ ಆಫ್ ಮುದ್ದಣ್ಣ. ಯಾಕೆ ಮತ್ತೆ ಮತ್ತೆ ಈ ಸಿನಿಮಾ ಒಂದು ವೆಯ್ಟೇಜ್ ಅನ್ನ ಪಡ್ಕೊಳ್ಳೋಕ್ ಸಾಧ್ಯ ಇದೆ ಅಂತಂದ್ರೆ, ಒಂದು ನಿಮ್ಮ ಅಭಿನಯದ ಬಗ್ಗೆ ನಮ್ಮ ಕನ್ನಡಿಗರಿಗೆ ಇರುವಂತಹ ಒಂದು ನಂಬಿಕೆ ಆತ್ಮವಿಶ್ವಾಸ ಒಂದ್ ಕಡೆ ಆದ್ರೆ, ಇನ್ನೊಂದು ರಂಗಾಯಣ ರಘು ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಅವರೇ ಹೇಳ್ತಾರೆ ರಂಗಾಯಣ ರಘು ರಂಗಾಯಣದ ಮಗು ಅಂತ ಹೇಳ್ಬಿಟ್ಟು. ಯಾಕೆ ಅಂದ್ರೆ ಯಾವುದೇ ಒಂದು ಕ್ಷೇತ್ರವನ್ನ ಭೂಮಿಗೆ ಹೋಲಿಸ್ತಾ ಇರುತ್ತೆ ಅಂದ್ರೆ ಅದು ಕೇವಲ ರಂಗವನ್ನ ಮಾತ್ರ. ಯಾಕಂದ್ರೆ ರಂಗಭೂಮಿಯಲ್ಲಿ ತಾಳ್ಮೆ ಇದೆ, ಬದುಕನ್ನ ಕಟ್ಕೊಳ್ಳುವಂತಹ ಛಲ ಇದೆ. ಆ ರಂಗಭೂಮಿಯಿಂದ ಬಂದಂತಹ ನಾಯಕರು ಯಾವತ್ತೂ ಕೂಡ ಎಷ್ಟೇ ಪಾಪ್ಯುಲರ್ ಆದ್ರೂ ಕೂಡ ಆ ರಂಗದ ಬಗ್ಗೆ ಇರುವಂತಹ ಒಲವನ್ನ ಅವ್ರು ಬಿಟ್ಕೊಡೋದಿಲ್ಲ ಅಂತ ಹೇಳಿ, ಅದು ರಂಗಕ್ಕಿರುವ ಶಕ್ತಿ. ಸೊ ಆದ್ರಿಂದ ಇಡೀ ಕಾಸ್ಟ್ ಒಂದು ಹೊಸ ಭರವಸೆಯನ್ನ ಮೂಡಿಸಿದೆ ನಮ್ಗೆ. ಸೊ ನೀವು ಈಗಾಗಲೇ ನೋಡಿರೋ ಹಾಗೆ ಫಸ್ಟ್ ಲುಕ್ ರಿವೀಲ್ ಆಗಿದೆ. ಬಟ್ ಈಗ ಒಂದು ಆನ್ ಬೋರ್ಡ್ ವಿಡಿಯೋವನ್ನ ನೋಡುವಂತ ಸಮಯ. ಮೊದಲನೇದಾಗಿ ರಂಗಾಯಣ ರಘು ಸರ್ ಅವರ ಆನ್ ಬೋರ್ಡ್ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಪ್ಲೀಸ್ ಪ್ಲೇ. ನಮ್ಗೆ ಮೇನ್ ಬಂದು ಏನಂದ್ರೆ ನಮ್ಮ ಕ್ಯಾಪ್ಟನ್ ನಮ್ಮ ಶ್ರೀಕಾಂತ್ ಹುಣಸೂರು ಸರ್ ಡೈರೆಕ್ಟರ್. ಯಾಕೆಂದ್ರೆ ಅವರ ಇದರಲ್ಲೇ ನಾವು ಏನೇ ಮಾಡೋದಿದ್ರು ತುಂಬಾ ಡಿಸ್ಕಷನ್ ಮಾಡ್ತಾರೆ. ಹಂಗಾಗಿ ಇದು ಆಕ್ಚುಲಿ ಈ ಕಥೆನ ತುಂಬಾ ಡಿಸ್ಕಷನ್ ಮಾಡಿಕೊಂಡು ಇದೇ ಕಥೆ ಮಾಡಬೇಕು ಪ್ರಣಾಮ್ ಸರ್ಗೆ ಅಂತ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಅಥವಾ ನಾವು ಮತ್ತೆ ಈ ಲೊಕೇಶನ್ ಎಲ್ಲ ಇದೇ ರೀತಿ ಮಾಡಬೇಕು, ಈ ಲೊಕೇಶನ್ ಈ ಶಾರ್ಟ್ ಇಲ್ಲೇ ತೆಗಿಬೇಕು ಅಂದ್ಕೊಂಡು ತುಂಬಾ ಡಿಸ್ಕಷನ್ ಮಾಡಿ ತೆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಮೇಕಿಂಗು. ಮತ್ತೆ ನಾವೇನು ಅನ್ಕೊಂಡಿದ್ವಿ ಆ ಥರ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಥಿಯೇಟರ್ ನೋಡೋದಕ್ಕೆ ಗೊತ್ತಾಗುತ್ತೆ. ತುಂಬಾ ಅದ್ಭುತವಾಗಿ ಮಾಡಿದ್ದೀವಿ. ಎಲ್ಲರೂ ಥಿಯೇಟರ್ಲಿ ಕನ್ನಡ ಸಿನಿಮಾನ ನೋಡಿ, ಹಾಗೆ ನಮ್ಮ ಸಿನಿಮಾನು ನೋಡಿ ಹರಿಸಿ ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಪ್ರಣಮ್ ಸರ್ಗೆ ಅಡ್ವಾನ್ಸ್ ಬರ್ಡೇ ವಿಶಸ್ ಸರ್. ಮೇಡಮ್ ಬೆಲೆಟೆಡ್ ವಿಶಸ್. ಶ್ರೀಕಾಂತ್ ಸರ್ ಕಂಗ್ರಾಟ್ಸ್ ನಿಮ್ಮ ಫಸ್ಟ್ ಡೆಬ್ಯೂ ಡೈರೆಕ್ಷನ್ಗೆ ಸರ್. ಫಸ್ಟ್ ಆಫ್ ಆಲ್ ಕತೆ ಹೇಳಕ್ ಬಂದಾಗ ಫಸ್ಟ್ ನಾನು ಕೇಳಿದ ವಿಷಯ ಸರ್ ಈ ಜಾನರ್ ಏನು ಅಂತ ಹೇಳಿ. ಅಂದರೆ ಕಮರ್ಷಿಯಲ್ ಮೂವೀಸ್ ಎಲ್ಲ ಮಾಡ್ಕೊಂಡ್ಬಂದು ಮಫ್ತಿ ಮತ್ತು ಮದಗಜ ಆ್ಯಕ್ಷನ್ ಮೂವೀಸ್ ಎಲ್ಲ ಮಾಡ್ಕೊಂಡ್ಬಂದ್ಮೇಲೆ ಲೈಕ್ ನಾನು ಆರ್ಟ್ ಫಿಲ್ಮ್ ಬಂದು ಲೈಕ್ ಅಮ್ಮಚ್ಚಿ ಮೇಲೆ ಮಾಡಿದ್ದೆ. ಮತ್ತು ರೀಸೆಂಟಾಗಿ ಕೋಳಿ ಹೆಸರು ಅಂತೇಳಿ ಇನ್ನೊಂದು ಆರ್ಟ್ ಸಿನಿಮಾ ಮಾಡಿದ್ದೆ. ಸೊ ಅದೇ ನಾನು ಜಾನರ್ಸ್ ಬೇರೆ ಬೇರೆ ಜಾನರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ಪ್ರಜ್ವಲ್ ಸರ್ ಸಿನಿಮಾ ನಾನು ಈಗ ರೀಸೆಂಟಾಗಿ ಈಗ 3ನೇ ಸಿನಿಮಾ ಮಾಡ್ತಾ ಇದ್ರು. ಸೊ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದ್ದೆ. ಸೊ ಈಗ ನಾನು ಅವರ ಮನೆ ಎಡಿಟರ್ ಆಗಿದ್ದೀನಿ. ಸೊ ಪ್ರಜ್ವಲ್ ಸರ್ದು 2 ಸಿನಿಮಾ ಆಯಿತು. ಪ್ರಣಮ್ ಸರ್ ಈಗ ಅವ್ರದ್ದು ಡೆಬ್ಯೂ ನನಗೆ ಅವ್ರ ಕಾಂಬಿನೇಷನ್ ಫಸ್ಟ್. ಸೊ ಹಾಗಾಗಿ ಬಂದಾಗ ಸರ್ ಫಸ್ಟ್ ನಾನು ಕತೆ ಕೇಳಿದೆ. ಪ್ರಣಮ್ ಸರ್ ಸಿನಿಮಾ ಅಂದಾಗ ಲೈಕ್ ಅವರು ಶೂಟಿಂಗ್ ಸ್ಪಾಟ್ಗೆ ಬರ್ತಿದ್ರು. ಇನ್ಸ್ಪೆಕ್ಟರ್ ವಿಕ್ರಮ್ ಟೈಮಲ್ಲಿ ಶೂಟಿಂಗ್ ಸ್ಪಾಟ್ಗೆ ಬಂದಾಗ ಅಣ್ಣ ಚಾಕ್ಲೇಟ್ ಬಾಯ್ ಅಂತ ಗೊತ್ತಿಲ್ಲ, ಬಟ್ ಅವ್ರು ಆ್ಯಕ್ಚುಲಿ ಚಾಕ್ಲೇಟ್ ಬಾಯ್ ನಮಗೆ ಗೊತ್ತಾಗಿತ್ತು. ಸೊ ಅವ್ರ ಮೂವೀಸ್ ನಾನು ನೋಡ್ಬಿಟ್ಟಿದ್ವಿ, ಬಟ್ ಅವ್ರನ್ನ ಆನ್ ಸೆಟ್ಟಲ್ಲಿ ನೋಡ್ತಾ ಇದ್ವಿ. ಸೊ ತುಂಬ ಹಂಬಲ್ ಆಗಿ ಲೈಕ್ ಅವರು ಬರ್ತಾ ಇದ್ದಿದ್ದು, ತುಂಬ ಸಿಂಪಲ್ ಆಗಿರ್ತಿದ್ರು. ಲೈಕ್ ಯಾರ ಜೊತೆ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಸೊ ಅವ್ರಿಗೆ ಈ ಸಬ್ಜೆಕ್ಟ್ ಅಂತ ಅಂದಾಗ ಕ್ಯಾಸ್ಟಿಂಗ್ ಅಂತ ಫಸ್ಟು ಅವ್ರು ಬಂದು ಸಬ್ಜೆಕ್ಟ್ ಹೇಳ್ತೀನಿ ಅಂದಾಗ ಫಸ್ಟು ಸರ್ ಆರ್ಟಿಸ್ಟ್ ಯಾರು ಅಂತ ಕೇಳಿದೆ.
ಸೊ ಕತೆ ಹೇಳಕ್ ಮುಂಚೆ ಆರ್ಟಿಸ್ಟ್ ಯಾರು ಅಂತ ಕೇಳ್ತೀಯಾರು ಅಂತ ತಪ್ಪು ತಿಳ್ಕೊಬೇಡಿ, ಬಟ್ ಜಸ್ಟ್ ನೋ ಅಂತ ಕೇಳಿದಾಗ ಲೈಕ್ ಪ್ರಣಮ್ ಸರ್ ಅಂತ ಹೇಳಿದ್ರು. ಸೊ ಆಗ ಜಾನರ್ ಬಗ್ಗೆ ಕೇಳಿದಾಗ ಅವರು ಸೊ ಇದೊಂದು ಫೀಲ್ ಗುಡ್ ಮೂವಿ ಅಂತ ಹೇಳಿದ್ರು. ಸೊ ಫೀಲ್ ಗುಡ್ ಮೂವಿ ಅಂದಾಗ ಅಂದ್ರೆ ಎಲ್ಲರೂ ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಸೊ ಇದನ್ನ ಏನ್ ಹೇಳ್ತಿದ್ರು ಅದೇ ರೀತಿ ಔಟ್ಕಮ್ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಬಿಕಾಸ್ ಅಂದ್ರೆ ಲೈಕ್ ಅವ್ರಿಗೆ ಈ ಸ್ಟೆಪ್ ಇಟ್ಟಾಗ ಇಲ್ಲಿಂದ ನೆಕ್ಸ್ಟ್ ಜರ್ನಿ ಮತ್ತೆ ಬೇರೆ ರೀತಿ ಹೋಗ್ಬೇಕು ಅಂತೇಳಿ. ಸೊ ಮತ್ತೆ ನೆಕ್ಸ್ಟ್ ಹೇಳ್ತಾ ಬಂದಾಗ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಿದಾಗ ಸನ್ ಆಫ್ ಮುತ್ತಣ್ಣ ಟೈಟಲ್ ಬಂದಾಗ ಟೈಟ್ಲ್ ಜಸ್ಟಿಫಿಕೇಶನ್ ಕೊಡ್ತಾರೆ. ಸೊ ಸಿನಿಮಾ ನರೇಶನ್ ಕೊಟ್ಮೇಲೆ ಟೈಟ್ಲ್ ಜಸ್ಟಿಫಿಕೇಶನ್ ಖಂಡಿತ ಸಿಕ್ತು. ಸೊ ಇಷ್ಟೆಲ್ಲ ನಾನು ಏನಕ್ಕೆ ಕೇಳಿದ್ರೆ ಈ ಸಿನಿಮಾ ಟೈಟ್ಲ್ ನಿಮ್ಗೆ ಏನು ನೋಡ್ತಿದ್ರು ಸನ್ ಆಫ್ ಮುತ್ತಣ್ಣ ಅಂತೇಳಿ. ಸೊ ಆ ಟೈಟ್ಲಿಗೆ 100% ನಿಮಗೆ ಜಸ್ಟಿಫಿಕೇಶನ್ ಸಿನಿಮಾ ನೋಡಿದ್ಮೇಲೆ ಸಿಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಅಂತೂ ನನಗಿದೆ. ಸೊ ಅದನ್ನು ಉಳಿದಿದ್ದೆಲ್ಲ ನಮ್ಮ ಡೈರೆಕ್ಟರ್ ಸರ್, ನಾವು ಕತೆ ಅಂತೂ ನಾವು ಬಿಟ್ಕೊಡಲ್ಲ. ಸೊ ಡೈರೆಕ್ಟರ್ ಮಿಕ್ಕಿದೆಲ್ಲ ಮಾತಾಡಬೇಕು. ಒಂದು ದೇವರಾಜ್ ಸರ್ಗೆ, ಯಾಕೆ ಅಂತಂದ್ರೆ ಅವ್ರಿಗೆ ನಮ್ದು ಫಸ್ಟ್ ಕತೆ ಹೇಳಕ್ ಹೋದಾಗ ಎಲ್ಲಿ ಕೆಲಸ ಮಾಡಿದ್ಯಾ, ಏನ್ ಮಾಡಿದ್ಯಾ, ನಿಂದೆಲ್ಲ ಪ್ರೊಫೈಲ್ ಕೊಡಪ್ಪ ಆಮೇಲೆ ಹೇಳ್ತೀನಿ ಅಂತ ಒಂದು ಮಾತನ್ನು ಹೇಳ್ದೆ. ನಾನು ಹೇಳಿದ ಕತೆಗೆ ಇಲ್ಲ ಆಯ್ತು ಮಾಡಿ, ಏನು ಮಾಡ್ತೀರಾ ಮಾಡಿ ಅಂತ ಹೇಳಿ ಒಂದು ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ರಘು ಅಣ್ಣ ಮತ್ತು ಮೇಡಮ್ಮು, ನಮ್ಮ ಬಾಸ್ ಪ್ರಣಮ್ ಸರ್, ಇವ್ರು 3 ಜನದಿಂದ ಈ ಪಿಕ್ಚರು. ಅದ್ರ ಜೊತೆಗೆ ನಮಗೆ ಮೇಯ್ನು ಒಬ್ರು, ನೀವು ಪುರಾತನ ಫಿಲಮ್ಸ್ನ ಫಂಡ್ ಒಬ್ರು ಇದ್ದಾರೆ, ಅವರು ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀವಿ, ಈಗ ಮಾಡಲ್ಲ ಆಯ್ತಾ. ಅವರೇ ಮೇಯ್ನ್ ಸಪೋರ್ಟು, ಅವರಿಂದನೇ ಈ ಸಿನಿಮಾ ಆಗಿದೆ. ಇದು ಅಪ್ಪ ಮಗನ ಕತೆ. ಸನ್ ಆಫ್ ಮುತ್ತಣ್ಣ ಅಂದರೆ ಹೆಸರಲ್ಲೇ ಅಪ್ಪ ಮಗನದು ಬಾಂಧವ್ಯ ಏನು ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ವಾರಣಾಸಿ ಪೋರ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ, ಟಾಕಿ ಪೋರ್ಷನ್. ಸಾಂಗು ಒಂದು ಬ್ಯಾಲೆನ್ಸ್ ಇದೆ, ಪಾಂಡಿಚೇರಿ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಅದು ಫೆಬ್ರವರಿಲಿ ಕುಂಬಳಕಾಯಿ ಆಗಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಸರ್. ಬಂದು ಎಲ್ಲ ಸಿನಿಮಾನು ಡೀಟೇಲ್ ಆಗಿ ವಿವರವಾಗಿ ಟೆಕ್ನಿಕಲ್ ಟೀಮು ಮತ್ತು ಆರ್ಟಿಸ್ಟ್ ಟೀಮು ಎಲ್ಲದ್ರ ಬಗ್ಗೆನೂ ವಿವರವಾಗಿ ನಾನು ಎಲ್ಲನೂ ಹೇಳ್ತೀನಿ. ಯಾಕೆಂದರೆ ಇನ್ನೂ ಮುಂದೆ ಬೇಜಾನಿದೆ, ರಿಲೀಸ್ವರೆಗೂ ನಿಮ್ಮ ಸಪೋರ್ಟ್ ಬೇಕು. ಈಗ ಫಸ್ಟು ನಮ್ಮ ಸಿನಿಮಾ ಅಫಿಷಿಯಲ್ ಆಗಿ ಎಲ್ಲೂ ಲಾಂಚ್ ಮಾಡಿರಲಿಲ್ಲ, ಇದನ್ನೇ ಫಸ್ಟು ಪೋಸ್ಟರ್ ಮುಖಾಂತರ ಲಾಂಚ್ ಮಾಡೋಣ ಅಂತೇಳಿ ಈ ಇವೆಂಟ್ನ ಇಟ್ಕೊಂಡಿದ್ದು. ಈ ಒಂದು ಸಂಡೇ ದಿನನೂ ನೀವು ಫ್ರೀ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಅಂದರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಭಾಳ ಸಂತೋಷ. ಇವತ್ತು ನಮ್ಮ ಹೀರೋ ಡೈನಾಮಿಕ್ ಹುಟ್ಟುಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಆಮೇಲೆ ಆಗಲೇ ಹುಟ್ಟುಹಬ್ಬ ಮಾಡ್ಕೊಂಡಿರೋ ನಮ್ಮ ಹೀರೋಯಿನ್ಗೆ ನಿಮಗೂ ಶುಭಾಶಯ. ನಮ್ಮ ಪ್ರೊಡ್ಯೂಸರ್ಗೂ ಈ ಸಿನಿಮಾ ಸಣ್ಣ ಮುತ್ತನ ಅಂತ ನಾಮಕರಣ ಮಾಡಿದ್ದೀರಾ, ಅದಕ್ಕೂ ನಮ್ಮ ನಿರ್ಮಾಪಕರು ಹರಿಪ್ರಸಾದ್ ಅವ್ರಿಗೂ ಶುಭಾಶಯಗಳು. ಒಳ್ಳೆಯದಾಗಲಿ. ನಮ್ಮ ತುಮಕೂರಿನವರು, ತಿಪ್ಟೂರಿನವರು, ರಾಜಕೀಯದ ಬಗ್ಗೆ ಹೇಳಬೇಡ ಬೇಡ ಆಮೇಲೆ ತುಂಬ ಉತ್ಸಾಹದಿಂದ, ನಿಜವಾಗ್ಲೂ ಭಾಳ ಖುಷಿಯಿಂದ ನಾನು ನಿಜವಾಗ್ಲೂ ಅವ್ರು ಗೌರ್ಮೆಂಟ್ ಕೆಲಸ ಬಿಟ್ಟು ನಾನು ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ದಿವಸಗಳು ಕನಸು. ಅದಕ್ಕೆ ದೇವಣ್ಣ ಅವರು ಇವ್ರ ಕಥೆ ಕೇಳಿದ ತಕ್ಷಣ ಸಾಥ್ ಕೊಟ್ಟು ಮಾಡಿ ಸಿನಿಮಾ ಅಂಥೇಳಿ ಮಾಡಿದ್ರು. ಒಳ್ಳೆ ದರ್ಶನ ಮಾಡಿಸಿದ್ವಿ ಕಾಶಿಗೆ. ಆಮೇಲೆ ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರು ಒಂದು ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಥೆ ಮಾಡಿಕೊಂಡು ಕೊಳ್ಳೇಗಾಲದಲ್ಲೆಲ್ಲ ಮಾಡಿದರು. ಅದು ಒಂದು ರೀತಿ ಆಗಲಿಲ್ಲ. ಈಗ ನಿಜವಾಗ್ಲೂ ಎಲ್ಲ ತುಂಬ ಬುದ್ಧಿವಂತಿಕೆಯಿಂದ ಕಾಶಿದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಬಂದ್ಬಿಟ್ರು. ಹಂಗಾಗದು ಬೇಡ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಸನ್ ಆಫ್ ಮುತ್ತಣ್ಣ ಅಂದ್ರೇನು, ತಂದೆ ಮಗನೋ ಅಳಿಯನೋ ಈತ ನಮ್ಮ ಹೀರೋಯಿನ್ ಮಗಳು ಏನು ಎಂತ ಎಲ್ಲನೂ ಸನ್ ಆಫ್ ಮುತ್ತಣ್ಣ ಅಂತ ಮಾಡಿದ್ರೆ ಒಂದು ರೀತಿ ಯಾವುದು ನಿಜವಾದ ತಂದೆ ಮಗ ಅಂದರೆ ಏನು ನಿಜವಾಗಿ ಏನು ಅನ್ನೋದ್ರ ಮೇಲೆ ಒಂದು ರೀತಿ ಎಲ್ಲ ಥರದ ವಿಚಾರಗಳನ್ನ ಇಟ್ಕೊಂಡು ಇರುವಂಥ ಕಥೆ ಇದು. ಯಾಕೆಂದರೆ ಫಸ್ಟು ದೇವಣ್ಣ ಕೇಳಿದ ತಕ್ಷಣ ಚೆನ್ನಾಗಿದೆ ಮಾಡಿ ಅಂತ ಒಂದು ಆಶೀರ್ವಾದ ಮಾಡಿ ಇಡೀ ಕಲಾವಿದರ ಕುಟುಂಬನೇ ಇಲ್ಲಿ ಇದೆ. ಪ್ರಣವ್ ನಿಜವಾಗ್ಲೂ ಅದೃಷ್ಟವಂತ. ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಕಲಾವಿದರು. ಅವರ ಆಶೀರ್ವಾದ ನಮ್ಮ ಚಿತ್ರತಂಡಕ್ಕಿದ್ದು ಇದು ಚೆನ್ನಾಗಿದೆ ಕತೆ ಮಾಡಿ ಅಂತ ನಮಗೆ ಒಂದು ಆಶೀರ್ವಾದ ಮಾಡೋದು. ಶ್ರೀಕಾಂತ್ ಅವರು ಸಖತ್ ಸ್ಪೀಡಾಗೆ ಕಾಶಿವರೆಗೂ ಹೋಗಿ ಫಸ್ಟು ಎಲ್ಲ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡಿದ್ದಾರೆ. ಇನ್ನು ನಮ್ದೇನು ಕೆಲಸ ಇಲ್ಲ, ಇನ್ನೂ ಕೆಲಸ
ಚೆನ್ನಾಗಿ ಕೆಲಸ ಪಡಿಸ್ಬಿಟ್ಟಾರೆ. ಇನ್ನು ಅವರಿಬ್ಬರನ್ನ ಪಾಪ ಮದುವೆಗೆ ಅವರು ನಮ್ಮ ಪ್ರೊಡ್ಯೂಸರ್ ನಮ್ಗೆ ಫಾರಿನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಲೆ ಮುಗಿಸ್ತವ್ರು ನೋಡಿ. ಅವರು ಸ್ಕಾಟ್ಲ್ಯಾಂಡು, ಲಂಡನ್ನು, ಡೆನ್ಮಾರ್ಕ್ ಹೊಂದಿದ್ರು. ಹೋಗ್ಬೇಕು ಅಂತ. ಆಮೇಲೆ ಗೊತ್ತಿಲ್ಲ, ಏನೋ ಕಥೆಯಲ್ಲಿ ಬೇಡ, ನಮ್ಮ ಹೀರೋಯಿನ್ ಚೇಂಜ್ ಮಾಡೋಣ. ನೀವು ಚೇಂಜ್ ಮಾಡಿದ್ರಾ? ಇಲ್ಲ, ಹೀಗೆ ಸಾಕು, ಕತೆ ಇದೆ ಸೂಟ್ ಆಗುತ್ತೆ ಅಂತ ನಮ್ಮ ಹೀರೋಯಿನ್ ಚೇಂಜ್ ಮಾಡಿದಂತೆ. ಅದಕ್ಕಾಯ್ತು ಅಂತ ಹೇಳಿ ಇಲ್ಲೇ ಮಾಡಿದ್ದಾರೆ. ಹೀಗಾಗಿ ಇವತ್ತು ಪ್ರೊಡ್ಯೂಸರ್ ಆರ್ಟಿಸ್ಟ್ ಅವರು, ಅಂದ್ರೆ ಡೈರೆಕ್ಟ್ ಆರ್ಟಿಸ್ಟ್ ಅಲ್ಲ ನೀವು. ಹೀಗಾಗಿ ಇವತ್ತು ನಾವು ಮತ್ತೆ ಹೇಳ್ತೀವಿ, ಸನಾ ಪುತ್ತಣ ನಮ್ಮ ಮತ್ತೊಮ್ಮೆ ಪ್ರಣಮ್ಗೆ ಶುಭಾಶಯಗಳು. ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದೆ ಇವತ್ತು. ನೀನು ನಾಳೆ ಬರ್ತಾರೆ ಅಲ್ವಾ? ಎಷ್ಟೋ ವರ್ಷ ಕೇಳಲ್ಲ. ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದ್ದಾವೆ, ಸಾಂಗ್ಸ್ ಆಗ್ಬೋದು, ಹೊಸ ಹೊಸ ಸಿನಿಮಾಗಳು. ನಮ್ಮ ಸಿನಿಮಾದು ರೆಡಿ ಆಗ್ತಿದೆ. ಶ್ರೀಕಾಂತ್, ಆಲ್ ದಿ ಬೆಸ್ಟ್, ಗುಡ್ ಲಕ್. ಹರಿಯವರೇ, ಚಿತ್ರರಂಗಕ್ಕೆ ಸ್ವಾಗತ. ನಿಮ್ಮ ಕನಸುಗಳು ಇನ್ನೂ ಶ್ರೀಮಂತವಾಗಲಿ, ಉಜ್ವಲಿಸ್ವಿ, ನಮ್ಮ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ಹೇಳ್ತಾ, ವಿಷಯವರೇ ನಿಮಗೂ ಹುಟ್ಟುಹಬ್ಬದ ಶುಭಾಶಯಗಳು. ಏನಂತ ಅನ್ನಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಸಹಾನುಭೂತಿ, ಸಹಕಾರ ಎಲ್ಲನೂ ಕೊಡ್ತೀರಲ್ವಾ? ಅಯ್ಯೋ ಉಸಿರೇ ಇಲ್ವಲ್ಲಪ್ಪ, ದಯವಿಟ್ಟು ಕೊಡಿ ಅಣ್ಣ, ಎಲ್ಲರೂ ಕೊಡಿ ಅಣ್ಣ. ಥ್ಯಾಂಕ್ ಯು ಇರೋದಕ್ಕೆ. ಯಾಕಂದ್ರೆ ಸಂಡೇ ಸರ್ ಹೇಳಿದ್ರು ಆಲ್ರೆಡಿ, ಸಂಡೇ ಆದ್ರೂ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಯಾವುದೇ ಸಿನಿಮಾ ಮಾಡಿದ್ರು ಬಂದು ಖುಷಿಯಾಗಿ ಕೂತು ಪೇಷನ್ಸಿಂದ ನಮ್ಮ ಮಾತುಗಳನ್ನ ಕೇಳಿ ಅದನ್ನ ಬ್ಯೂಟಿಫುಲ್ ಆಗಿ ಪೇಪರ್ ಮೇಲೆ ಆಗಿರ್ಬೋದು, ಮೀಡಿಯಾದಲ್ಲಾಗಿರ್ಬೋದು ತೋರಿಸ್ತೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಫಸ್ಟ್ಲಿ ಸನ್ ಆಫ್ ಮುತ್ತಣ್ಣ ಅಂತ ಹೇಳಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಟೈಟಲ್ಲೇ ಒಂಥರ ವೆರಿ ಪವರ್ಫುಲ್. ಅದು ಕೇಳಿದ ತಕ್ಷಣ ನಾನು ಮಾಡೇ ಮಾಡ್ತೀನಿ ಈ ಸಿನಿಮಾನ ಅಂತ ಶ್ರೀಕಾಂತ್ ಸರ್ಗೆ ಹಾಗೂ ಹರಿಪ್ರಸಾದ್ ಸರ್ಗೆ ಹೇಳಿದೆ. ಆ್ಯಂಡ್ ನಾನು ಇದನ್ನು ಹೇಳಲೇಬೇಕು, ಕನ್ನಡ ಬೀಟ್ಸ್ ಶಿವಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ರೆಫರ್ ಮಾಡಿದ್ದಕ್ಕೆ ಇಂಥ ಒಳ್ಳೆ ಟೀಮ್ಗೆ. ಸೊ ದಟ್ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ. ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ನಮ್ಮ ರಂಗಾಯಣ ರಘು ಸರ್ ಹಾಗೂ ಪ್ರಣಮ್ ಬಗ್ಗೆ ಹೇಳಲೇಬೇಕು. ಸಚ್ ನೈಸ್ ಆ್ಯಕ್ಟರ್ಸ್, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಇವರಿಬ್ಬರಿಂದ. ರಂಗಾಯಣ ರಘು ಸರ್ ಆಗಿರ್ಬೋದು, ಆ್ಯಂಡ್ ಐ ಮೀನ್ ಕ್ಯಾಮ್ರಾನ ಹೇಗೆ ಫೇಸ್ ಮಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡೋರು ಕೆಲವು ಟೈಮು. ಆ್ಯಂಡ್ ಪ್ರಣಮ್ ವೆರಿ ಈಸಿ ಟು ವರ್ಕ್ ವಿತ್, ವೆರಿ ಗ್ರೌಂಡೆಡ್. ಇನ್ನು ಮುಂದಕ್ಕೆ ತುಂಬಾನೇ ನಿಮ್ಮೆಲ್ಲರ ಹತ್ರ ವಿಷಯಗಳನ್ನ ಹಂಚ್ಕೊಳ್ಳೋದು ಇದೆ. ಫಸ್ಟ್ ಲುಕ್ನೇ ಎಷ್ಟು ಅದ್ಧೂರಿಯಾಗಿ ನಮ್ಮ ಪ್ರೊಡ್ಯೂಸರ್ ಆರ್ಗನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್. ಬಿಡು ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಕೂಡ. ಸನ್ ಆಫ್ ಮುತ್ತಣ್ಣ, ನನಗೆ ಫಸ್ಟ್ ಟೈಮ್ ಶ್ರೀಕಾಂತ್ ಅವ್ರ ಮನೆಗೆ ಬಂದಾಗಲೇ ಅವ್ರು ಮಾತಾಡೋ ರೀತಿ, ಅವ್ರು ಹೇಳಿದ್ದು ಕತೆ ಹೇಳಿದ ರೀತಿ, ಅದರಲ್ಲಿ ನನ್ನ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಆ್ಯಂಡ್ ಪ್ರಾಮಿಸ್ ಮಾಡೋದಕ್ಕಿಂತ ಜಾಸ್ತಿ ಸಕ್ಕತ್ತಾಗ್ತೈತಿ ಆ ಸಿನಿಮಾ. ಶ್ರೀಕಾಂತ್ ಅವರು ನಿಜವಾಗ್ಲೂ ಅವ್ರ ಥಾಟ್ ಪ್ರೊಸೆಸ್ನೇ ಬೇರೆ. ಒಬ್ಬ ಡೈರೆಕ್ಟರ್ನ ಈ ಥರ ಥಾಟ್ ಪ್ರೊಸೆಸ್ಸಲ್ಲಿ ಮಾಡ್ತಾರೆ ಅಂತ ನಾನು ರೀಸೆಂಟ್ ಟೈಮ್ಸಲ್ಲಿ ಇವಾಗಲೇ ನೋಡಿದ್ದು. ಆ್ಯಂಡ್ ಎಲ್ಲ ನಾವು ಇಡೀ ಟೀಮು ಎಲ್ಲರೂ ಅಣ್ಣ ತಗೊಂಡಿರ್ತಾರ ಆಗ್ಬಿಟ್ಟಿದ್ದೀವಿ. ಎಲ್ಲರೂ ನಕ್ಕೊಂಡು ಇಡೀ ಸಿನಿಮಾ ನಾವು ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿರೋದು. ಸಿನಿಮಾ ಮುಗಿಸಿರೋದೇ ಗೊತ್ತಾಗಿಲ್ಲ ನನಗೆ. ಸೊ ಇಟ್ ಇಸ್ ಅ ಗ್ರೇಟ್ ಟೀಮ್. ಫಸ್ಟ್ ಆಫ್ ಆಲ್ ನನ್ನ ಇಡೀ ಟೀಮಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಎಡಿಟರ್ ಹರೀಶ್ ಕೋಮೆ ಸರ್, ಶ್ರೀಕಾಂತ್ ಸರ್, ಆಮೇಲೆ ನಮ್ಮ ಪುರಾತನ ಫಿಲ್ಮ್ಸ್ ಪ್ರೊಡ್ಯೂಸರ್ಸ್, ಆಮೇಲೆ ಪ್ರೊಡ್ಯೂಸರ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಒಳ್ಳೆಯವರು ಅಂದರೆ. ನಾವು ನಿಜವಾಗ್ಲೂ ನಾವು ಇಡೀ ಟೀಮ್ ತಗೊಂಡು ಒಬ್ಬ ಹೀರೋ ಫಸ್ಟ್ ಲುಕ್ ಬಿಡ್ತೀವಿ ಅಂದರೆ ನಾವು ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವರು ಫಸ್ಟ್ ಲುಕ್ ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದೇ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತೀವಿ ನಿಜವಾಗ್ಲೂ ಲಾಂಚ್ ಮಾಡಿ ಎಂಥ ಪ್ರೊಡ್ಯೂಸರ್ ಅಂತ ನೀವೆಲ್ಲರೂ ನೋಡ್ತಾರೆ. ಇಡೀ ಇಂಡಸ್ಟ್ರಿನೇ ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳುತ್ತೆ. ಥ್ಯಾಂಕ್ ಯು ಸರ್, ಈ ಥರ ಪ್ರೊಡ್ಯೂಸರ್ ಕೊಟ್ಟಿದ್ದೀರಾ ನಮಗೆ ಅಂತ. ಸೊ ಅಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮಗೆ. ಸೊ ಪುರಾತನ ಫಿಲ್ಮ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ರಂಗಾಯಣ ರಘು ಸರ್, ನಾನು ನಿಜವಾಗ್ಲೂ ಶೂಟ್ ಮಾಡ್ಬೇಕಾದ್ರೆ ನಾನು
ನಾನೇನು ಮಾಡ್ತೀನಿ ಅಂತ ಜಾಸ್ತಿ ಯೋಚನೆ ಮಾಡಿದೆ. ನಾನು ಕ್ಯಾಮ್ರಾ ಹತ್ರ ಮಾನಿಟರ್ ಹತ್ರ ಕೂತ್ಕೊಂಡು ರಂಗೇಂದ್ರ ಸರ್ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದೆ ನಾನು. ಸೊ ನನಗೆ ಒಂದು ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ತುಂಬ ಕಲ್ತಿದ್ದೀನಿ, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಇಂಪ್ರೂವೈಸ್ ಮಾಡಿದ್ದೀವಿ ಅಂದರೆ ಸಿನಿಮಾ ಅಲ್ಲಿ ಹೋಗ್ತಾ ಹೋಗ್ತಾ ಅದು ಇಟ್ಸ್ 100 times ಬೆಟರ್ ದೆನ್ ವಾಟ್ ಇಟ್ ವಾಸ್ ಅಂತ ಅನ್ಸುತ್ತೆ ನನಗೆ. ಸೊ ರಘು ಸರ್ ಒಪ್ಕೊಂಡು ನಮ್ಮ ಜೊತೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು ಸರ್. ಮತ್ತೆ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡೋಣ ನನಗೆ ಆಸೆ. ಆಮೇಲೆ ನಮ್ಮ ನಾಯಕಿ ಖುಷಿ ರವಿ ಅವರು, ದಿಯಾ ಇಂದಾನೇ ಗೊತ್ತಾಯ್ತು ಎಲ್ಲರಿಗೂ ಎಂಥ ನಟಿಯವರು ಅಂತ ದೊಡ್ಡ ಸಕ್ಸಸ್ ಕೊಟ್ಟಿದ್ರು ದಿಯಾ ಅಲ್ಲಿ. ಈ ಸಿನಿಮಾಲೂ ಅಷ್ಟೇ ತುಂಬ ಸೊಗಸಾಗಿ ತುಂಬ ಚಕ್ಕವಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ನ. ಆ್ಯಂಡ್ ಅಫ್ಕೋರ್ಸ್ ಅವರು ಇದು ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಎಲ್ಲ ನಕ್ಕೊಂಡೆ ಫ್ರೆಂಡ್ಸ್ ಥರ ತುಂಬ ಚೆನ್ನಾಗಿತ್ತು. ಸೊ ಖುಷಿಯವ್ರ ನಿಮ್ಗೆ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹರೀಶ್ ಸರ್ ಕೆಲಸ ನೀವೆಲ್ಲರೂ ನೋಡಿದ್ದೀರಾ, ಮಫ್ತಿ ನೋಡಿದ್ದೀರಾ, ಇನ್ಸ್ಪೆಕ್ಟರ್ ವಿಕ್ರಮ್ ನೋಡಿದ್ದೀರಾ, ಎಷ್ಟು ಹಿಟ್ಸ್ ಕೊಟ್ಟಿದ್ದಾರೆ ಅವ್ರು ಹೇಳ್ದಂಗೆ ಇವಾಗ ನಮ್ಮ ಫ್ಯಾಮಿಲಿ ಎಡಿಟರ್ ಆಗಿದ್ದಾರೆ. ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ನಮ್ಮ ಫ್ಯಾಮಿಲಿ ಎಡಿಟರ್ ಇದ್ದಾರೆ. ಸಾರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ರೀ ರೆಕಾರ್ಡಿಂಗ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಂತ. ಅವ್ರು ಎಲ್ಲ ಆ್ಯಕ್ಷನ್ ಸಿನಿಮಾ ನೋಡಿದ್ದೀವಿ, ಫುಲ್ ಬಜಾಯಿಸ್ತಿದ್ದಾರೆ ರೀ ರೆಕಾರ್ಡಿಂಗು. ಬಟ್ ನಮ್ಮದು ಫ್ಯಾಮಿಲಿ ಓರಿಯೆಂಟೆಡ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೊ ಶೂಟಿಂಗ್ ಮುಗ್ದಿರೋದೇ ಗೊತ್ತಾಗಿಲ್ಲ. ಆ್ಯಂಡ್ ಇವಾಗ ಕಥೆ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಬರೀ ಫಸ್ಟ್ ಲುಕ್. ಪಾಂಡಿಚೇರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಾಂಗ್ಸ್ ಮುಗ್ದಾದ್ಮೇಲೆ ಕುಂಬಳಕಾಯಿ ಹೊಡೆದು ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ. ಕಾಶಿ ಎಪಿಸೋಡು ಸಕ್ಕತ್ತಾಗಿತ್ತು. ನಾನು ಫಸ್ಟ್ ಟೈಮ್ ನಿಜವಾಗ್ಲೂ ಹರೀಶ್ ಸರ್ ಹೇಳ್ತಾ ಇದ್ರು, ಸರ್ ಇದು ಹೇಳ್ಬೇಕು ನೀವು ಪ್ರೆಸ್ ಮೀಟಲ್ಲಿ ಅಂತ. ನನಗೆ ಇನ್ನೂ ನಾನು ಕೇಳ್ತಾ ಇದ್ರು. ಯಾಕಂದರೆ ಯಾವ ಟೀಮ್ ಡೈರೆಕ್ಟರು ಕ್ಯಾಮ್ರಾಮನ್ ಎಲ್ಲ ಅವರು ಲೊಕೇಶನ್ ಸ್ಕೌಟಿಂಗ್ ಹೋದಾಗ ಯೂಶುವಲ್ ಆಗಿ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಬಟ್ ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ ಎಲ್ಲ ನನ್ನ ಫೋರ್ಸ್ ಮಾಡಿ ಇಲ್ಲ ಬ್ರದರ್ ನೀವು ಬರಬೇಕು ಅಂತ ನನ್ನ ಕರ್ಕೊಂಡು ಹೋಗಿದ್ರು ಲೊಕೇಶನ್ ಸ್ಕೌಟಿಂಗ್ಗೆ. ಇದು ಲೈಕ್ ನಿಮ್ಮದು ಏನಾದ್ರು ಒಪಿನಿಯನ್ಸ್ ಇದ್ರೆ ನೀವು ಹೇಳ್ಬೋದು, ಅದಕ್ಕೆ ನೀವು ಬನ್ನಿ ಜೊತೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. 2 ಸತಿ ಕಾಶಿ ನೋಡ್ದಂಗೆ ಆಯಿತು ನನಗೆ. ಆ್ಯಂಡ್ ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ನಮ್ಮ ಟೀಸರ್ ಲಾಂಚ್ ಇದೆ, ಸಾಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತೀವಿ. ಅಲ್ಲಿವರೆಗೂ ಮತ್ತೆ ಸಂಡೇ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಯಾರ್ಯಾರು ವಿಶ್ ಮಾಡಿದ್ರು ನನಗೆ ಬರ್ಡೇಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವ್ರು ಸೂಸಿ ನಾವು ಅನ್ಕೋತಾ ಇದ್ದು, ನಾವೆಲ್ಲ ಟ್ಯಾನ್ ಆಗ್ಬಿಟ್ಟಿದ್ದು. ಇವ್ರು ಏನೇನು ಹೇಳಿದ್ರು ಏನೇನು ಮಾಡಿದ್ರು, ಇದೇನು ಇಷ್ಟೊಂದು ವೈಟ್ ಇದಾರಲ್ಲ ಹೆಂಗೂರು ಇದು ಟ್ಯಾನೇ ಆಗ್ತಿಲ್ವಲ್ಲ ಅಂತ ಅದೊಂದು ಹೇಳಿಲ್ಲ. ಥ್ಯಾಂಕ್ ಯು ಬಾಸ್, ನಿಮಗೂ ಥ್ಯಾಂಕ್ ಯು. ವಿಶಸ್ ಹ್ಯಾಪಿ ಬರ್ತಾರೆ ಆಯಿತಾ. ಆಮೇಲೆ ರಘುವಣ ಅವ್ರು ಮಾತ್ರ ನಿಜವಾಗ್ಲೂ ಅದು ಬೇರೆ ಥರ. ಏಕೆಂದರೆ ನಾವು ಕತೆನ ನಮ್ಗೆ ಮಾಡಿ ಅದನ್ನ ಹೇಳಿದಾಗ ಅವರು ಒಂದೊಂದು ಕರೆಕ್ಷನ್ ಕೂಡ ಹೇಳೋರು. ಅಂದರೆ ಕರೆಕ್ಷನ್ ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ನೋಡಪ್ಪ ನಿಮ್ಗೆ ಇಷ್ಟ. ಬಟ್ ಇಂಪ್ರೂವೈಸೇಷನ್ಸ್ ಅದು ಯಾವ ಥರ ಅಂತಂದರೆ ಅದು ಆಲ್ಮೋಸ್ಟ್ ಅದು ಒಂದು ಪಾರ್ಟು ರಘುವಣ್ಣನಿಂದನೂ ಒಂದು ಪಾರ್ಟು ಸಿನಿಮಾ. ಜೊತೆಗೆ ನಾವು ಮೇಡಮ್ಗೆ 2 ದಿನ ಡೇಟ್ ಕೊಟ್ಬಿಟ್ಟು, 1 ವಾರ ಡೇಟ್ ಕೊಟ್ಬಿಟ್ಟು 2 ದಿನ ಶೂಟ್ ಮಾಡಿದ್ರು. 3ನೇ ದಿನ ಡೇಟ್ ಕ್ಯಾನ್ಸಲ್ ಆದ್ರೂ ಆಯಿತು ಸರ್ ಪರವಾಗಿಲ್ಲ ಸರ್, ಬರೀ ಇದ್ಬಿಟ್ರೆ ಇನ್ನೇನು ಹೇಳಲಿಲ್ಲ. ಅವರು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಇವ್ರು 3 ಜನನೂ ತುಂಬ ಕಾರಣ ಆಗ್ತಾರೆ. ಇದನ್ನೆಲ್ಲ ಇನ್ನೂ ಮುಂದೆ ಹೇಳೋದಿದೆ. ಕುಂಬಳಕಾಯಿ ಹೊಡೆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಮೇಡಮ್ ನಿಮಗೂ ರಿಲೇಟೆಡ್ ವಿಷಸ್ಸು, ಪಾರ್ಟಿಗೆ ದುಡ್ಡು ಕೊಡೋದು ಮರಿಬಿಡಿ, ಅದೊಂದು ಅಷ್ಟೇ. ಯಾಕಂದರೆ ಅಲ್ಲೆಲ್ಲ ಕೊಡಲಿಲ್ಲ, ಎಷ್ಟು ಸ್ಟೇಜ್ ಮೇಲೆ ಆದರೂ ಕೇಳಿದ್ದೀನಿ, ಗೊತ್ತಿಲ್ಲ ಏನು ಅಂತ. ಸಾರಿ, ನಾನು ಮತ್ತೆ ನಮ್ಮ DOP ನಮ್ಮ ಕೃಷ್ಣಣ್ಣ ಅವ್ರಿಗೆ ಸುಮ್ಮನೆ ರೇಗಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಚಿಕ್ಕ ಪೆಟ್ ನೇಮ್ ಇಟ್ಟಿದ್ದೀವಿ, ಸ್ಕೇಟಿಂಗ್ ಕೃಷ್ಣ ಅಂತ. ಅದು ಸ್ಟೋರಿಯ ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ಜೊತೆಗೆ ಇವಾಗ ಮಾಡ್ತಾರೆ ಪಾಂಡಿಚೇರಿ ಸ್ಕೇಟಿಂಗ್ ಎಲ್ಲ ಶೂಟ್ ಮಾಡೋ ಪ್ಲಾನ್ ಇದೆ. ಮಾಡಿಸ್ತೀವಿ ಮಾಡ್ತಾರೆ. ಇಂಡಸ್ಟ್ರಿಗೆ ಒಬ್ಬರು ಸ್ಕೇಟಿಂಗ್ ಟ್ರಾಲಿ ಟ್ರ್ಯಾಕ್ ಅವರೆಲ್ಲ ಬೈಕ್ ಹತ್ತಾರೆ ಮೋಸ್ಟ್ಲಿ. ಬರೀ ಸ್ಕೇಟಿಂಗ್ ಅಲ್ಲಿ ಶೂಟ್ ಮಾಡಿದ್ರೆ ನೋಡೋಣ ಸರ್, ಆಗುತ್ತೆ, ಅದು ಪಕ್ಕ ಆಗುತ್ತೆ 100%. ಆಮೇಲೆ ಎಡಿಟರ್ ಹರೀಶ್ ಅಣ್ಣ ಅವ್ರಿಗೆ ಮಾತ್ರ ನಾವು ಹೆವಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಈಗ ಈ ಇಮೇಜ್ ಎಲ್ಲ ಬರೋಕ್ಕೂ ಕಾರಣನೂ ಅವರೇ. ನಾನೇನು ಕೆಲಸ ಮಾಡಿಲ್ಲ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹರೀಶ್ ಅಣ್ಣ ಅದೇನಿದೆ ನೋಡಿ ಅಂತ ಅಂದಿದ್ದು ಅಷ್ಟೇ. ಪಾಪ ಅವರು ಮಗು ಜೊತೆ ಇದ್ರು ಅದನ್ನೆಲ್ಲ ಬಿಡು ಮಾಡ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದಾರೆ. ಅವರೇ ಅವ್ರ ಮೇಜರ್ ಬೆನ್ನೆಲುಬು ಹರೀಶ್ ಅಣ್ಣನೂ ಇದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸೊ DOP ಸರ್ ನಾವು ಕೃಷ್ಣಣ್ಣ ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡಿದ್ದಾರೆ. ಹರೀಶ್ ಸರ್ ಆ್ಯಕ್ಚುಲಿ ಕೇಳೇಬಿಟ್ರಂತೆ ಅವ್ರು ಎಡಿಟಿಂಗ್ ಮಾಡ್ಬೇಕಾದ್ರೆ, ಸರ್ ನಿಮ್ಮ ಸಿನಿಮಾಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ. ಸೊ ಆ ಥರ ಕೆಲಸ ಮಾಡಿದ್ದಾರೆ ಅವರು. ಕೃಷ್ಣಣ್ಣ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ಇಡೀ ಬಾಯ್ಸ್ಗೆ ಅರುಣ, ಆಕಾಶ್ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅರುಣ, ಥ್ಯಾಂಕ್ ಯು ಆಕಾಶ್. ಬಾಯ್ಸ್ ಇಡೀ ಟೀಮ್ ತುಂಬ ಚೆನ್ನಾಗಿದೆ. ಆಮೇಲೆ ಇವಾಗಲೇ ಈ ಸ್ಟೇಜ್ ಮೇಲೆ ಫಸ್ಟ್ ಪ್ರೆಸ್ ಮೀಟಲ್ಲೇ ನಾನು ಪ್ರಾಮಿಸ್ ಮಾಡ್ತೀನಿ, ಮತ್ತೆ ಈ ತಂಡ
ಬೇರೆ ಸಿನಿಮಾಗೆ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತೀವಿ, ಅದೊಂದು ಗ್ಯಾರಂಟಿ. ಸೊ ಮತ್ತೆ ಈ ಸಿನಿಮಾ ನೆಕ್ಸ್ಟ್ ಸಾಂಗ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಅದು ನೆಕ್ಸ್ಟ್ ಮತ್ತೆ ಭೇಟಿ ಮಾಡ್ತೀವಿ. ಮತ್ತೆ ಬಂದದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಸರ್, ರವಿ ಬಸೂರ್ ಅವರ ರಿಲೇಷನ್ ಅವರು ಸಚಿನ್ ಬಸೂರ್ ಅಂತ, ಅವರೇ ಮ್ಯೂಸಿಕ್ ಮಾಡ್ತಿರೋದು. 4 ಸಾಂಗ್ ಇದೆ, ಅವರೆಲ್ಲ ಕಂಪೋಸ್ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಮಾಡ್ತಿದ್ದಾರೆ. ಭಟ್ರು ಮತ್ತೆ ಜಯಂತ್ ಕಂಕಣಿ ಸರ್, ಚೇತನ್ ಬೋದೂರು ಇವರೆಲ್ಲ ಒಂದು ಲಿರಿಕ್ಸ್ ಬರೀತಾ ಇದ್ದಾರೆ ಸರ್. ಇನ್ನೂ ನಡೀತಾ ಇದೆ. ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್, ನಾಳೆ ನಡೆದ್ರೆಲ್ಲ ಕಂಪ್ಲೀಟ್ ಆಗುತ್ತೆ. ಫೆಬ್ರವರಿ 4th ಶೂಟಿಂಗ್ ಪ್ಲಾನ್ ಮಾಡಿದ್ದೀವಿ ಪಾಂಡಿಚೇರಿಲಿ. ಅದು ಮುಗಿಸ್ಕೊಂಡು ಬಂದು ಇಲ್ಲಿ ಇನ್ನೊಂದು 2 ದಿನ ವರ್ಕು ಇಲ್ಲಿ ಬೆಂಗಳೂರಲ್ಲಿ ಅದಾಯಿತು ಅಂದರೆ ಫೆಬ್ರವರಿಲೇ ಕುಂಬಳಕಾಯಿ ಪ್ಲಾನ್ ಮಾಡಿದ್ದೀನಿ. ಫೆಬ್ರವರಿ ಕಂಪ್ಲೀಟ್ ಸಿನಿಮಾ ಮುಗಿದೋಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1 ವರ್ಷ ಎಡಿಟಿಂಗ್ ಸ್ಟಾರ್ಟ್ ಆಗಿದೆ. ಡಬ್ಬಿಂಗ್ ಹಿಂಗೆ ಮಾಡಬೇಕು, ಡಬ್ಬಿಂಗು ಪ್ಯಾರಲಲ್ ಶೂಟ್ ಹಾಗೆ ರೆಡಿ ಮಾಡಿಕೊಂಡು ಮೂವ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಆಲ್ಮೋಸ್ಟು ಮಾರ್ಚ್ ಇಲ್ಲ ಏಪ್ರಿಲ್ಗೆ ಪಕ್ಕ ರಿಲೀಸ್ ಪ್ಲಾನ್ ಮಾಡಿದ್ದೀವಿ ಸರ್. ಏಪ್ರಿಲ್ ಒಳಗಡೆ ಬರೋ ಥರ ಪ್ಲಾನ್ ಇದೆ. ಎಲ್ಲ ಡೀಟೇಲ್ ಆಗಿ ಹಂಚ್ಕೋತೀವಿ. ಥ್ಯಾಂಕ್ ಯು.